ಯೋಚನೆ ಮಾಡಿ, ಒಂದು ಟೆಕ್ನಾಲಜಿ ನಮ್ಮ ಕಣ್ಮುಂದೆಯೇ ಒಬ್ಬರ ಜೀವ ಉಳಿಸ್ತಾ ಇದೆ. ಅದು ಎಲ್ಲೋ ದೂರದ ಒಂದು ಹಳ್ಳಿಯಲ್ಲಿ. ಹೌದು, ಇವತ್ತು ನಾವು ಮಾತಾಡಕ್ ಹೊರಟಿರೋದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಐಒಟಿ ಬಗ್ಗೆ. ಬನ್ನಿ, ಈ ಅದ್ಭುತ ಜಗತ್ತಿನೊಳಗೆ ಹೋಗಿ ನೋಡೋಣ. ಕಥೆ ಶುರುವಾಗೋದು ಒಂದು ಹಳ್ಳಿಯ ಕಂಟ್ರೋಲ್ ರೂಮ್ನಲ್ಲಿ. ಅಲ್ಲೊಬ್ರು ನರ್ಸ್ ಕಂಪ್ಯೂಟರ್ ಸ್ಕ್ರೀನನ್ನೇ ದಿಟ್ಟಿಸಿ ನೋಡ್ತಿದ್ದಾರೆ. ಯಾಕಂದ್ರೆ ಆ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಆ ಹಳ್ಳಿಯ ಎಲ್ಲ ಹಿರಿಯರ ಆರೋಗ್ಯದ ಸ್ಥಿತಿ. ಪ್ರತಿಯೊಬ್ಬರ ಕೈಗೂ ಕಟ್ಟಿರೋ ಸ್ಮಾರ್ಟ್ ರಿಸ್ಟ್ ಬ್ಯಾಂಡ್ಗಳಿಂದ ಕ್ಷಣಕ್ಷಣದ ಮಾಹಿತಿ ಬರ್ತಾನೇ ಇದೆ. ಎಲ್ಲವೂ ಸರಿಯಿದೆ ಅನ್ಕೋಬೇಕಾದ್ರೆ ಇದ್ದಕ್ಕಿದ್ದಂತೆ ಒಂದು ಸ್ಕ್ರೀನಿನಿಂದ ಬೀಪ್ ಬೀಪ್ ಅಂತ ಶಬ್ದ. ಅಲ್ಲಿವರೆಗೂ ಸರಾಗವಾಗಿ ಹೋಗ್ತಿದ್ದ ಒಂದು ಹಸಿರು ಲೈನು ತಕ್ಷಣ ಕೆಂಪುಗೆ ತಿರುಗಿ ಜೋರಾಗಿ ಮೇಲೆ ಕೆಳಗೆ ಕುಣಿಯಕ್ ಶುರು ಮಾಡತ್ತೆ. ಏನೋ ಅಪಾಯದ ಸೂಚನೆ ಇದು. ಆ ನರ್ಸ್ ತಕ್ಷಣ ಎದ್ದು ನಿಲ್ತಾರೆ, ಫೋನ್ ಎತ್ಕೊಂಡು ಕೂಗ್ತಾರೆ, ಪೇಷಂಟ್ ನಂಬರ್ 1034, ಹಾರ್ಟ್ ರೇಟ್ ಜಾಸ್ತಿ ಆಗ್ತಿದೆ, ಬೇಗ ಮೆಡಿಕಲ್ ಟೀಮ್ ಕಳಿಸಿ ಅಂತ. ನೋಡಿ, ಇದೇ ಇಂಟರ್ನೆಟ್ ಆಫ್ ಥಿಂಗ್ಸ್ನ ತಾಕತ್ತು. ತಂತ್ರಜ್ಞಾನ ಬಳಸಿ ಹೇಗೆ ಒಂದು ಜೀವ ಉಳೀತು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಹಾಗಾದ್ರೆ ಈ ಜೀವ ಉಳಿಸಿದ ಸಿಗ್ನಲ್ ಹಿಂದಿರೋ ಟೆಕ್ನಾಲಜಿ ಯಾವುದು? ಬನ್ನಿ ಇವತ್ತು ಅದನ್ನೇ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಆಮೇಲೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದು ಎಲ್ಲೆಲ್ಲಿ ಬಳಕೆಯಾಗ್ತಿದೆ, ಇದನ್ನೇ ಬಳಸಿ ಒಂದು ಸ್ಮಾರ್ಟ್ ಹಳ್ಳಿಯನ್ನ ಕಟ್ಟೋದು ಹೇಗೆ ಮತ್ತು ಇದರ ಮುಂದಿರೋ ಸವಾಲುಗಳೇನು ಅನ್ನೋದನ್ನು ನೋಡೋಣ. ಓಕೆ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಏನಿದು ಇಂಟರ್ನೆಟ್ ಆಫ್ ಥಿಂಗ್ಸ್? ಏನಿದು ಇಂಟರ್ನೆಟ್ ಆಫ್ ಥಿಂಗ್ಸ್? ಅಬ್ಬಾ, ಹೆಸರು ಕೇಳೋಕೇನೋ ಕಷ್ಟ ಅನ್ಸುತ್ತಲ್ವಾ? ಆದ್ರೆ ಇದ್ರ ಹಿಂದಿರೋ ಐಡಿಯಾ ಇದೆಯಲ್ಲ, ಅದು ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ನಾವು ಪ್ರತಿದಿನ ಬಳಸೋ ವಸ್ತುಗಳನ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡೋದು. ಉದಾಹರಣೆಗೆ, ನಮ್ಮ ಮನೆಯ ಫ್ರಿಡ್ಜ್, ಟಿವಿ, ಕಾರು, ಯಾಕೆ ನಮ್ ಕೈಲಿರೋ ವಾಚ್ ಕೂಡ. ಈ ವಸ್ತುಗಳಿಗೆಲ್ಲ ಸಣ್ಣ ಸೆನ್ಸರ್ಗಳನ್ನ ಹಾಕಿರ್ತಾರೆ. ಇವು ಡೇಟಾ ಕಲೆಕ್ಟ್ ಮಾಡಿ ಇಂಟರ್ನೆಟ್ ಮೂಲಕ ಬೇರೆ ಡಿವೈಸ್ಗಳಿಗೆ ಕಳಿಸ್ತೇವೆ. ಅಂದ್ರೆ ವಸ್ತುಗಳು ತಾವಾಗಿಯೇ ಒಂದಕ್ಕೊಂದು ಮಾತಾಡ್ಕೊಳ್ಳೋಕೆ ಶುರು ಮಾಡ್ತವೆ ಅಂತಾನೆ ಹೇಳ್ಬೋದು. ಸರಿ, ಹಾಗಿದ್ರೆ ಈ ಐಒಟಿ ಬರೀ ಹೆಲ್ತ್ ಕೇರ್ ಅಥವಾ ಆರೋಗ್ಯ ಕ್ಷೇತ್ರಕ್ಕೆ ಮಾತ್ರನಾ? ಖಂಡಿತ ಇಲ್ಲ. ಆರೋಗ್ಯದಿಂದ ಹಿಡಿದು ಕೃಷಿಯವರೆಗೂ ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಭಾಗದಲ್ಲೂ ಇದು ಬದಲಾವಣೆ ತರ್ತಿದೆ. ಆರೋಗ್ಯ ಕ್ಷೇತ್ರದಲ್ಲಂತೂ ಇದರ ಉಪಯೋಗ ಅಷ್ಟಿಷ್ಟಲ್ಲ. ನಾವೆಲ್ಲ ಬಳಸೋ ಸ್ಮಾರ್ಟ್ ಬ್ಯಾಂಡ್ಗಳು ನಮ್ಮ ಹಾರ್ಟ್ ಬೀಟ್, ಸ್ಟೆಪ್ಸ್ ಎಲ್ಲವನ್ನೂ ಟ್ರ್ಯಾಕ್ ಮಾಡ್ತವೆ. ಅಷ್ಟೇ ಅಲ್ಲ, ಮಿಮೋ ಅನ್ನೋ ಒಂದು ಕಂಪನಿ ಸಣ್ಣ ಮಕ್ಕಳ ಬಟ್ಟೆಯಲ್ಲೇ ಸೆನ್ಸರ್ಗಳನ್ನಿಟ್ಟು ಮಗುವಿನ ಉಸಿರಾಟ, ಟೆಂಪರೇಚರ್ ಎಲ್ಲವನ್ನೂ ಪೋಷಕರ ಸ್ಮಾರ್ಟ್ಫೋನ್ಗೆ ಕಳಿಸ್ತೆ. ಇದರಿಂದ ಶಿಶು ಮರಣ ಪ್ರಮಾಣವನ್ನ ತಡೆಯೋಕೆ ಸಹಾಯ ಆಗುತ್ತೆ. ಇನ್ನು ಕೋವಿಡ್ನಂತಹ ಸಾಂಕ್ರಾಮಿಕ ರೋಗಗಳ ಟೈಮಲ್ಲಿ ಡಾಕ್ಟರ್ಗಳು ಮನೆಯಲ್ಲೇ ಕೂತು ಪೇಷಂಟ್ಗಳ ಇಸಿಜಿ ಮಾನಿಟರ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡಿದೆ. ಈಗ ಕೃಷಿ ಕಡೆ ಬರೋಣ. ಇಲ್ಲೂ ಐಒಟಿ ಒಂದು ರೀತಿ ಕ್ರಾಂತಿಯನ್ನೇ ಮಾಡ್ತಿದೆ. ಜಾನುವಾರುಗಳಿಗೆ ಮೈಕ್ರೋಚಿಪ್ ಹಾಕಿ ಅವುಗಳ ಆರೋಗ್ಯ, ಎಷ್ಟು ಹಾಲ್ ಕೊಡ್ತಿದೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ಟ್ರ್ಯಾಕ್ ಮಾಡಬಹುದು. ಹೊಲದ ಮಣ್ಣಲ್ಲಿರೋ ಸೆನ್ಸರ್ಗಳು ಮಣ್ಣಲ್ಲಿ ತೇವಾಂಶ ಎಷ್ಟಿದೆ ಅಂತ ರೈತರ ಮೊಬೈಲ್ಗೆ ಮೆಸೇಜ್ ಕಳಿಸ್ತವೆ. ಅಷ್ಟೇ ಏಕೆ, ಸ್ಮಾರ್ಟ್ ಗ್ರೀನ್ ಹೌಸ್ಗಳ ಮೂಲಕ ಮನೆಯಲ್ಲೇ ಕೂತು ಹೊಲಕ್ಕೆ ನೀರ್ ಬಿಡೋದು, ಟೆಂಪರೇಚರ್ ಕಂಟ್ರೋಲ್ ಮಾಡೋದು ಎಲ್ಲವೂ ಸಾಧ್ಯ. ಇನ್ನು ಎಜುಕೇಷನ್ ಫೀಲ್ಡ್, ಇಲ್ಲೂ ಐಒಟಿ ತನ್ನ ಪ್ರಭಾವ ಬೀರ್ತಿದೆ. ಸ್ಕೂಲ್ಗಳಲ್ಲಿ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಆಟೋಮ್ಯಾಟಿಕ್ ಆಗಿ ರೆಕಾರ್ಡ್ ಆಗುತ್ತೆ. ಪೇಪರ್ ಬುಕ್ಸ್ ಬದಲು ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ ಬರ್ತಿವೆ. ಇದರಿಂದ ಕಲಿಕೆ ಇನ್ನೂ ಇಂಟರಾಕ್ಟಿವ್ ಆಗುತ್ತೆ. ಅಷ್ಟೇ ಅಲ್ಲ, ಟ್ಯೂಟರ್ಗಳು ಎಲ್ಲೇ ಇದ್ರೂ ವಿದ್ಯಾರ್ಥಿಯ ಪ್ರೋಗ್ರೆಸ್ ಅನ್ನ ಮಾನಿಟರ್ ಮಾಡ್ಬೋದು. ಇಷ್ಟೆಲ್ಲ ಕೇಳಿದ್ಮೇಲೆ ಈ ಟೆಕ್ನಾಲಜಿಯ ಮಾರ್ಕೆಟ್ ಸೈಜ್ ಎಷ್ಟಿರ್ಬೋದು ಅಂತ ಕುತೂಹಲ ಮೂಡುತ್ತಲ್ವಾ? ಕೇಳಿದ್ರೆ ಶಾಕ್ ಆಗ್ತೀರಾ. ಇದರ ಗ್ಲೋಬಲ್ ಮಾರ್ಕೆಟ್ ವ್ಯಾಲ್ಯೂ ಸುಮಾರು $19 ಟ್ರಿಲಿಯನ್. ಅಬ್ಬಾ, ಇದು ಎಷ್ಟು ದೊಡ್ಡ ಇಂಡಸ್ಟ್ರಿ, ಮತ್ತೆ ಇದರಲ್ಲಿರೋ ಅವಕಾಶಗಳ ಬಗ್ಗೆ ನೀವೇ ಊಹಿಸ್ಕೊಳ್ಳಿ. ಇನ್ನು ಕನೆಕ್ಟ್ ಆಗಿರೋ ಡಿವೈಸ್ಗಳ ಸಂಖ್ಯೆ ನೋಡಿದ್ರೆ ತಲೆ ತಿರುಗುತ್ತೆ. 2020 ಹೊತ್ತಿಗೆ ಜಗತ್ತಲ್ಲಿ ಎಷ್ಟು ಐಒಟಿ ಡಿವೈಸ್ಗಳು ಇರ್ಬೋದು ಅಂತ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಅಂದಾಜು ಕೊಟ್ಟಿವೆ. ಗಾರ್ಟ್ನರ್ ಹೇಳೋ ಪ್ರಕಾರ 26 ಬಿಲಿಯನ್, ಅಂದ್ರೆ 2600 ಕೋಟಿ. ಸಿಸ್ಕೋ ಪ್ರಕಾರ 50 ಬಿಲಿಯನ್, ಅಂದ್ರೆ 5,000 ಕೋಟಿ. ಇಂಟೆಲ್ ಪ್ರಕಾರವಂತೂ ಬರೋಬ್ಬರಿ 200 ಬಿಲಿಯನ್, ಅಂದ್ರೆ 20,000 ಕೋಟಿ ಡಿವೈಸ್ಗಳು. ನೋಡಿ, ನಂಬರ್ಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಈ ಟೆಕ್ನಾಲಜಿ ಬೆಳೆಯೋ ಸ್ಪೀಡ್ ಮಾತ್ರ ಯಾರೂ ನಿಲ್ಸೋಕಾಗಲ್ಲ. ಓಕೆ, ಹೀಗೆ ಒಂದೊಂದು ಕ್ಷೇತ್ರದಲ್ಲಿ ಬದಲಾವಣೆ ತರ್ತಿರೋ ಈ ಟೆಕ್ನಾಲಜಿಯನ್ನ ಬಳಸಿ ಬರೀ ಒಬ್ಬ ವ್ಯಕ್ತಿಯ ಜೀವನವನ್ನಲ್ಲ, ಇಡೀ ಹಳ್ಳಿಯನ್ನೇ ಸ್ಮಾರ್ಟ್ ಆಗಿ ಹೇಗೆ ಮಾಡ್ಬೋದು, ಆ ಕಲ್ಪನೆಯ ಬಗ್ಗೆ ಈಗ ನೋಡೋಣ. ಇಲ್ಲಿ ಸ್ಮಾರ್ಟ್ ಹಳ್ಳಿ ಅಂದಾಗ ಸ್ಮಾರ್ಟ್ ಅನ್ನೋ ಪದಕ್ಕೊಂದು ಫುಲ್ ಫಾರ್ಮ್ ಇದೆ.
ಇದು ಒಂದು ಫ್ರೇಮ್ವರ್ಕ್. ಎಸ್ ಅಂದ್ರೆ ಸ್ಪೆಸಿಫಿಕ್ ಅಂದ್ರೆ ಗುರಿ ನಿರ್ದಿಷ್ಟವಾಗಿರ್ಬೇಕು. ಎಂ ಅಂದ್ರೆ ಮೆಜರಬಲ್ ಅಂದ್ರೆ ಅಳಿಯೋಕೆ ಸಾಧ್ಯವಾಗ್ಬೇಕು. ಎ ಅಂದ್ರೆ ಅಚೀವಬಲ್ ಅಂದ್ರೆ ಸಾಧಿಸೋಕೆ ಆಗ್ಬೇಕು. ಆರ್ ಅಂದ್ರೆ ರಿಯಲಿಸ್ಟಿಕ್ ಅಂದ್ರೆ ವಾಸ್ತವಕ್ಕೆ ಹತ್ತಿರ ಇರಬೇಕು. ಮತ್ತು ಟಿ ಅಂದ್ರೆ ಟೈಮ್ಲಿ ಅಂದ್ರೆ ಸರಿಯಾದ ಸಮಯಕ್ಕೆ ಆಗ್ಬೇಕು. ಆದ್ರೆ ಈ ಸ್ಮಾರ್ಟ್ ಅನ್ನೋ ಕಾನ್ಸೆಪ್ಟ್ನ ನಿಜವಾದ ಪವರ್ ಇರೋದು ಐಒಟಿ ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಸೇರಿದಾಗ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಐಒಟಿ ಡಿವೈಸ್ಗಳು ನಮ್ಮ ದೇಹದ ಕಣ್ಣು, ಕಿವಿ, ಮೂಗಿನ ತರ. ಅವು ಸುತ್ತಮುತ್ತಲಿನ ಡೇಟಾವನ್ನ ಕಲೆಕ್ಟ್ ಮಾಡತ್ವೆ. ಆದ್ರೆ ಆ ಡೇಟಾವನ್ನ ವಿಶ್ಲೇಷಣೆ ಮಾಡಿ ಅದರಿಂದ ಮುಂದೇನು ಮಾಡ್ಬೇಕು ಅಂತ ನಿರ್ಧಾರ ತಗೊಳ್ಳೋ ಮೆದುಳಿನ ಕೆಲಸ ಮಾಡೋದೇ ಎಐ. ಎಐ ಇಲ್ಲ ಅಂದ್ರೆ ಐಒಟಿ ಬರೀ ಡೇಟಾ ಕಲೆಕ್ಟ್ ಮಾಡಿ ಸುಮ್ನಾಗುತ್ತೆ ಅಷ್ಟೇ. ಈ ಎಲ್ಲಾ ಸಾಧ್ಯತೆಗಳನ್ನ ಕೇಯೋಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಆದ್ರೆ ಇದನ್ನೆಲ್ಲ ನಿಜವಾಗ್ಲೂ ಮಾಡೋಕೆ, ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಿ ಜಾರಿಗೆ ತರೋಕೆ ಕೆಲವು ದೊಡ್ಡ ಸವಾಲುಗಳು ಕೂಡ ಇವೆ. ಅದೇನು ಅಂತ ನೋಡೋಣ. ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಅಂದ್ರೆ ಮೂಲ ಸೌಕರ್ಯ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್. ಐಒಟಿ ಸರಿಗೆ ಕೆಲಸ ಮಾಡ್ಬೇಕಂದ್ರೆ ಒಳ್ಳೆ ಸ್ಪೀಡ್ ಇರೋ, ಕಟ್ ಆಗದೇ ಇರೋ ಇಂಟರ್ನೆಟ್ ಬೇಕೇ ಬೇಕು. ಅದ ನಮ್ ದೇಶದ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಇದು ದೊಡ್ಡ ಕನ್ಸು. ಭಾರತ್ ನೆಟ್ ತರಹದ ಯೋಜನೆಗಳೆಲ್ಲ ಇವೆ ನಿಜ, ಆದ್ರೆ ಆ ಕೆಲ್ಸ ಅಷ್ಟು ವೇಗವಾಗಿ ನಡೀತಿಲ್ಲ. ನೋಡಿ, ಟೆಕ್ನಾಲಜಿ ನಮ್ಮ ಬಾಗಿಲಲ್ಲೇ ಬಂದು ನಿಂತಿದೆ. ನಮ್ಮ ಜೀವನವನ್ನ, ನಮ್ಮ ಊರುಗಳನ್ನ ಇನ್ನಷ್ಟು ಚೆನ್ನಾಗ್ ಮಾಡೋ ಶಕ್ತಿ ಅದಕ್ಕಿದೆ. ಆದ್ರೆ ಈ ಕನ್ಸನ್ನ ನನ್ಸ್ ಮಾಡ್ಕೊಳೋಕೆ ಬೇಕಾದ ದಾರಿಯನ್ನ, ಆ ಮೂಲ ಸೌಕರ್ಯಗಳನ್ನ ನಾವು ಮೊದಲು ಸರಿ ಮಾಡ್ಕೋಬೇಕು. ಈ ಬದಲಾವಣೆ ತರೋಕೆ ನಾವೆಲ್ಲರೂ ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ?